ನೀವು ಕಾಂಟೆಂಟ್ ಮಾರ್ಕೆಟಿಂಗ್ ಅಂದರೆ ಏನು? ಕಾಂಟೆಂಟ್ ಮಾರ್ಕೆಟಿಂಗ್ ಇಂದ ನಿಮ್ಮ ರೆವೆನ್ಯೂ ಹೇಗೆ ಜನರೇಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ನಾನು ತೋರಿಸ್ತೀನಿ. ಯಾಕೆ ಇಂಪಾರ್ಟೆಂಟ್ ಕಾಂಟೆಂಟ್ ಮಾರ್ಕೆಟಿಂಗ್ ನಿಮ್ಮ ಫ್ಯೂಚರ್ ಬಿಸ್ನೆಸ್‌ಗೆ ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ ನಾನು. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸೊ ದಟ್ ಇದು ನನಗೆ ವಿಡಿಯೋ ತುಂಬಾ ಎಂಕರೇಜ್‌ಮೆಂಟ್ ಸಿಗುತ್ತೆ. ಆಂಡ್ ಆಲ್ಸೋ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ಇರಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಂಡ್ ಆಲ್ಸೋ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ದಟ್ ಯೂಟ್ಯೂಬ್ ಆಲ್ಗೋರಿಥಮ್ ಗೊತ್ತಾಗುತ್ತೆ ಈ ಒಂದು ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ. ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ನನ್ನ ವಾಟ್ಸ್ಆಪ್ ಕಮ್ಯುನಿಟಿಗೆ. ದಯವಿಟ್ಟು ಅದನ್ನ ಜಾಯಿನ್ ಆಗಿ ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್‌ಗೆ. ರೈಟ್. ಆಂಡ್ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ದಂಗೆ ಈ ಕಾಂಟೆಂಟ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕಂತ ಅನ್ನೋದಕ್ಕೆ ಮುಂಚೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಅಂದ್ರೆ ನಿಮಗೆ ಮೊಬೈಲ್, ಲ್ಯಾಪ್‌ಟಾಪ್ ಆಗಿರ್ಲಿ, ಕಾಂಟೆಂಟ್ ಅನ್ನೋದು ನಿಮ್ಗೆ ಹಳೆ ಕಾಲದಿಂದನೂ ಇದೆ. ನಿಮ್ಮ ಆದಿಮಾನವ ಕಾಲದಿಂದ ಏನು ಕಾಂಟೆಂಟ್ ಇದೆ. ರೈಟ್. ನೀವು ಕಲ್ ಮೇಲೆ ಕೆತ್ತನೆ ಮಾಡಿರೋದು ನೋಡಿ, ಅದು ಕೂಡ ಕಾಂಟೆಂಟೇ. ರೈಟ್. ಸೊ ಆಗ ವರ್ಡ್ ಇರ್ಲಿಲ್ಲ ಕಾಂಟೆಂಟ್ ಅನ್ನೋದು. ಸೊ ನೀವು ನಮ್ಮ ಪೂರ್ವಜರಿಂದನೂ ಕಾಂಟೆಂಟ್‌ನ ಮಾಡಿದ್ದಾರೆ. ಕಾಂಟೆಂಟ್ ಏನಕ್ಕೆ ಮಾಡಿದ್ದಾರೆ? ಒಂದು ಇನ್ಫಾರ್ಮೇಷನ್‌ನ ಪಾಸ್ ಆನ್ ಮಾಡೋದಕ್ಕೆ ಕಾಂಟೆಂಟ್ ಮಾಡ್ತೀವಿ. ರೈಟ್. ಅದನ್ನು ಪಾಸಿಟಿವ್ ಆಗಿ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀರಾ, ನೆಗೆಟಿವ್ ಆಗಿ ಪಾಸ್ ಮಾಡ್ತೀರಾ, ಅದು ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಡಿಜಿಟಲ್ ಯುಗದಲ್ಲಿ ಕಾಂಟೆಂಟ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾನು ಇಲ್ಲಿ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸಿಂಪಲ್ ಎಕ್ಸಾಂಪಲ್. ಓಕೆ. ತುಂಬಾ ಟೆಕ್ನಿಕಲ್ಸ್ ಹೋಗಲ್ಲ. ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ಬೇಕನ್ನೋದು ನಾನು ಹೇಳ್ತೀನಿ. ಫಸ್ಟ್ ಕಾಂಟೆಂಟ್ ಮಾರ್ಕೆಟಿಂಗ್ ನಿಮ್ಮ ಬಿಸ್ನೆಸ್‌ಗೆ ಇವತ್ತಿನ ಯುಗದಲ್ಲಿ ಅಕಸ್ಮಾತ್ ನೀವು ನಾಳೆ ಗೂಗಲ್ ಆಡ್ಸ್‌ಗೆ, ಮೆಟಾ ಆಡ್ಸ್‌ಗೆ, ಸ್ನ್ಯಾಪ್‌ಚಾಟ್, ಲಿಂಕ್ಡ್ಇನ್ ಅವ್ರಿಗೆ ನೀವು ದುಡ್ಡು ಕೊಡಬಾರ್ದು. ಜಾಸ್ತಿ ನೀವು ದುಡ್ಡು ಕೊಡೋಕೆ ಇಷ್ಟ ಇಲ್ಲ. ಬಟ್ ಲೀಡ್ ಜನರೇಟ್ ಮಾಡ್ಬೇಕಾದ್ರೆ ಕಾಂಟೆಂಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಲೇಬೇಕು. ಸುಮಾರು ಜನ ನಾನು ಫೌಂಡರ್ಸ್‌ನ ಮೀಟ್ ಆಗ್ತೀನಿ. ತೇಜಸ್, ನನಗೆ ಕ್ಯಾಮೆರಾ ಮುಂದೆ ಬರಕ್ಕೆ ಆಗೋದಿಲ್ಲ. ನಂಗೆ ಅವೆಲ್ಲ ಇಷ್ಟ ಇಲ್ಲ ಅಂತಾರೆ. ನೀವು ಅಕಸ್ಮಾತ್ ತುಂಬಾ ಶ್ರೀಮಂತರಾಗಿದ್ರೆ ಇಟ್ಸ್ ಓಕೆ, ವೆಲ್. ಅಕಸ್ಮಾತ್ ನಿಮ್ಗೆ ಯಾವ ಬ್ಯಾಕ್‌ಗ್ರೌಂಡ್ ಇಲ್ಲ, ಬಿಸ್ನೆಸ್ ಇಲ್ಲ, ಯಾವ ಬ್ಯಾಕ್‌ಗ್ರೌಂಡು ಇಲ್ಲ, ನೀವು ಸ್ಕ್ರಾಚಿಂದ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಕಾಂಟೆಂಟ್ ಮಾರ್ಕೆಟಿಂಗ್ ಒಂದೇ ದಾರಿ. ಇಲ್ಲ ನೀವು ಯಾರಾದ್ರೂ ಕಳ್ತನ ಮಾಡೋದು ದುಡ್ಡಷ್ಟೇ, ವಿಚ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಬಟ್ ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ನಿಮ್ಮ ಬಿಸ್ನೆಸ್‌ಗೆ. ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಇದು ನಿಮ್ಮ ಸ್ಲೀಪಿಂಗ್ ಸೇಲ್ಸ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ನೀವು ಮಲಗಿದ್ರು ಕೂಡ ಸೇಲ್ಸ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ಬಿಕಾಸ್ ಯಾರೋ ನಿಮ್ಮ ಪ್ರಾಡಕ್ಟ್‌ನ ಸರ್ವಿಸ್ ಹುಡುಕ್ತಾ ಇರ್ತಾರೆ ಪ್ರಾಡಕ್ಟ್ ಬಗ್ಗೆ. ಈ ಯೂಟ್ಯೂಬ್ ಆಗಲಿ, ಇನ್‌ಸ್ಟಾಗ್ರಾಮ್ ಆಗಲಿ, ಯಾವುದೇ ಕಾಂಟೆಂಟ್ ಪ್ಲಾಟ್‌ಫಾರ್ಮ್ ಆಗಲಿ ನಿಮ್ಮ ಕಂಟೆಂಟ್‌ನ ತೋರಿಸುತ್ತೆ. ನೀವು ಅಕಸ್ಮಾತ್ ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ, ಅದಕ್ಕೆ ಅದನ್ನ ಸ್ಟ್ರಕ್ಚರ್ ಮಾಡಿದ್ರೆ, ಇನ್ವೆಸ್ಟ್ ಮಾಡಿದ್ರೆ ಟೈಮ್‌ನ, ತುಂಬಾ ಚೆನ್ನಾಗುತ್ತೆ. ಆಂಡ್ ಸುಮಾರು ಜನ ನಾನು ನೋಡಿದ್ದೀನಿ, ಕೆಲವರು ಯೂಟ್ಯೂಬ್‌ನ ಜೋಕ್ ಆಗಿ ತಗೋತಾರೆ. ಯೂಟ್ಯೂಬ್‌ನ ಯಾವುದೋ ಜೋಕ್ ಆಗಿ ತಗೋಬೇಡಿ. ಇನ್‌ಸ್ಟಾಗ್ರಾಮು ಜೋಕ್ ಆಗಿ ತಗೋಬೇಡಿ. ರೈಟ್. ಅಕಸ್ಮಾತ್ ನೀವು ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದ್ರೆ ಈ ಪ್ಲಾಟ್‌ಫಾರ್ಮ್ ಅಂತ ಹೇಳಿದ್ರೆ ಸ್ಲೀಪಿಂಗ್ ಸೇಲ್ಸ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ನೀವು ಮಲಗಿದ್ರು ಕೂಡ ಈ ಸೇಲ್ಸ್ ಏಜೆಂಟ್ ನಿಮಗೋಸ್ಕರ ನಿಮ್ಮ ಪರವಾಗಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇರುತ್ತೆ. ರೈಟ್. ಮೇಕ್ ಶ್ಯೂರ್ ಯೂಟ್ಯೂಬ್ ಅಂಡ್ ಇನ್‌ಸ್ಟಾಗ್ರಾಮ್‌ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ನೀವು. ಓಕೆನಾ? ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಆಗಲಿ ತುಂಬಾ, ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಬಿಕಾಸ್ ನೀವು ಏನು ಬಿಲ್ಡ್ ಮಾಡ್ತೀರೋ ಅಸೆಟ್‌ನ ಒಂದೊಂದೇ ಬಿಲ್ಡ್ ಮಾಡ್ತಾರೆ. ಸೊ ನೀವು ಯಾವಾಗ ಸ್ಟಾಕ್ ಮಾಡ್ತಾ ಹೋಗ್ತೀರಾ ನಿಮ್ಮ ಕಾಂಟೆಂಟ್‌ನ, ನಿಮ್ಮ ಪ್ರೊಫೈಲ್ ಹಂಗೆ ಪುಶ್ ಆಗ್ತಾ ಹೋಗುತ್ತೆ. ಎಐ ಸರ್ಚ್ ಇಂಜಿನ್‌ಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಕ್ರೆಡಿಬಿಲಿಟಿ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸಿ ಈ ಡಿಜಿಟಲ್ ಯುಗದಲ್ಲಿ ನಿಮ್ಗೆ ಗೊತ್ತು, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ರೈಟ್. ನಾನೇನ್ ಮಾಡಿದ್ದೀನಿ, ಇಲ್ಲಿ ಒಬ್ಬ ವ್ಯಕ್ತಿ ನನ್ನ ಕಂಟೆಂಟ್‌ನ ನೋಡ್ತಿರ್ತಾನೆ. ಓಕೆ. ಈ ತರ ನಾನೇನು ಕಾಂಟೆಂಟ್ ಮಾಡ್ತೀನಿ, ಇದು ನನಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಇದು ಜೆನ್ಯೂನ್ ಆಗಿ ಕೂಡ ಇರುತ್ತೆ. ರೈಟ್. ಸೊ ಈ ವ್ಯಕ್ತಿ ಒಬ್ರು ಯಾರೋ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹುಡುಕ್ತಾ ಇರ್ತಾರೆ. ಈಸ್ ಎ ಕಾಲೇಜ್ ಗ್ರಾಡ್. ರೈಟ್. ಕಾಲೇಜ್ ಗ್ರಾಡ್ ಇರ್ತಾರೆ. ಸೊ ಯಾರಾದರೂ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಂತ ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಫಸ್ಟಿಗೆ ಅವ್ರಿಗೆ ಏನು ನನ್ನ ಬಗ್ಗೆ ಗೊತ್ತಿರೋ ಅವೇರ್‌ನೆಸ್, ನಾನು ಫನಲ್ ಬಗ್ಗೆ ನಾನು ಎಲ್ಲಾ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದೀನಿ. ದಯವಿಟ್ಟು ಪ್ಲೇ ಲಿಸ್ಟ್‌ಗೆ ಹೋಗಿ ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲ ಹಾಕಿದೀನಿ ಫನಲ್ ಬಗ್ಗೆ. ಆ ಫನಲ್ ಬಗ್ಗೆ ನೋಡ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ ನೀವು. ಆಗ ನಿಮ್ಗೆ ಈಸಿ ಆಗುತ್ತೆ. ಸೊ ಕಾಂಟೆಂಟ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ, ಬೇಸಿಕಲಿ ನಿಮ್ಮ ಟಾಪ್ ಆಫ್ ದ ಫನಲ್ ಅಂದ್ರೆ ಅವೇರ್‌ನೆಸ್ ಸೆಕ್ಷನ್‌ಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ರೈಟ್. ಸೊ ನೀವೇನ್ ಮಾಡ್ಬೇಕು, ಕಾಂಟೆಂಟ್‌ನ ಕ್ರಿಯೇಟ್ ಮಾಡ್ಬೇಕು. ಇದು ನನಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಹಲವಾರು ಕಡೆ ವಿಡಿಯೋಸ್ ನೋಡಿದ್ದೀರಾ. ರೈಟ್. ಸೊ ನೀವು ನನ್ನ ವಿಡಿಯೋಸ್ ಎಲ್ಲ ಕಡೆ ನೋಡಿರ್ತೀರಾ. ನಾನು ಇನ್‌ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಮಾಡ್ತೀನಿ. ಏನು ವೆಬ್‌ಸೈಟಲ್ಲಿ, ಯೂಟ್ಯೂಬಲ್ಲಿ ಕೂಡ ಕಾಂಟೆಂಟ್ ಮಾಡ್ತೀನಿ. ರೈಟ್. ಲಿಂಕ್ಡ್ಇನ್ ಕೂಡ ಕಾಂಟೆಂಟ್ ಮಾಡ್ತೀನಿ. ಈಗ ಆ ವ್ಯಕ್ತಿ ನನ್ನ ಪ್ರಾಡಕ್ಟ್ ಬೈ ಮಾಡಕ್ಕೆ ಮುಂಚೆ ನಂದೇನೋ ಒಂದು ಪ್ರಾಡಕ್ಟ್ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ, ಗೂಗಲ್ ಆಡ್ಸ್ ಕೋರ್ಸ್ ಇದೆ. ಅದು ನನ್ನ ಪ್ರಾಡಕ್ಟ್ ನಾನು ಬಿಲ್ಡ್ ಮಾಡಿರೋದು. ನಾನು ಒಬ್ಬ ವ್ಯಕ್ತಿ ಏನೋ ಹುಡುಕ್ತಾ ಇರ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್. ಆಗ ಅಕಸ್ಮಾತ್ ನಾನು ಈ ತರ ಕಾಂಟೆಂಟ್ ಮಾಡಿದ್ರೆ, ಹಿ ಆರ್ ಶಿ ವಿಲ್ ಸಿ ಮೈ ಕಾಂಟೆಂಟ್ ಅಂಡ್ ಥಿಂಕ್ಸ್, ಓಕೆ, ಈ ವ್ಯಕ್ತಿ ಕ್ರೆಡಿಬಿಲಿಟಿ ಇದೆ. ರೈಟ್. ಈ ವ್ಯಕ್ತಿ ಕ್ರೆಡಿಬಿಲಿಟಿ ಇದೆ. ಹಿ ನೋಸ್ ವಾಟ್ ಈಸ್ ಟೀಚಿಂಗ್. ರೈಟ್. ಇದು ನನ್ನ ಎಜುಕೇಷನ್ ಸೆಕ್ಟರ್‌ಗೆ ನಮ್ಗೆ ಸೂಟ್ ಆಗುತ್ತೆ ಇದು. ನಿಮ್ಮ ಬಿಸ್ನೆಸ್‌ಗೆ ಏನು ಸೂಟ್ ಆಗುತ್ತೆ ಅದನ್ನ ನೀವು ಕಂಪೇರ್ ಮಾಡ್ಕೊಳ್ಳಿ. ನಾನು ಎಜುಕೇಷನಲ್ ಕಾಂಟೆಂಟ್ ಮಾಡಿದ್ದೀನಿ ಮಾರ್ಕೆಟ್ ಬಗ್ಗೆ. ರೈಟ್. ನಾನು ಇನ್‌ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಮಾಡಿದ್ದೀನಿ, ಲಿಂಕ್ಡ್ಇನ್ ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ರೈಟ್. ಈಗ ವ್ಯಕ್ತಿಗೆ ನನ್ನ ಕ್ರೆಡಿಬಿಲಿಟಿ ನೋಡಿ, ನನ್ನ ಅಕಸ್ಮಾತ್ ಲಿಂಕ್ಡ್ಇನ್‌ನಲ್ಲಿ 9000 ಫಾಲೋವರ್ಸ್ ಏನೋ ಚಿಲ್ಲರೆ ಇದ್ದಾರೆ. 9500 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲಿ ಈಗ ಸದ್ಯದಲ್ಲೇ 2K ಫಾಲೋವರ್ಸ್ ಆಗ್ತಾರೆ. ಇನ್‌ಸ್ಟಾಗ್ರಾಮಲ್ಲಿ 300 ಫಾಲೋವರ್ಸ್ ಏನೋ ಇದ್ದಾರೆ. ಈಸ್ ಸಫಿಶಿಯೆಂಟ್ ಎನಫ್ ಟು ಬಿಲ್ಡ್ ದಟ್ ಟ್ರಸ್ಟ್ ಇನಿಷಿಯಲಿ ಫಾರ್ ಮೈ ನೀಶ್ ಇನ್ ದಿಸ್ ಮಾರ್ಕೆಟ್, ಕನ್ನಡ ಮಾರ್ಕೆಟ್ ಅಲ್ಲಿ.
ಸೊ ಇಲ್ಲಿ ನಾವು ನಾನೇನ್ ಮಾಡಿದ್ದೀನಿ, ನಾನು ಟಾಪ್ ದ ಫನಲ್ ಓಕೆ. ನಾವೊಂದು ಅವೇರ್ನೆಸ್ ಸೆಕ್ಷನ್ ಮಾರ್ಕೆಟಲ್ಲಿ ನಾನೊಬ್ಬ ಇದ್ದೀನಿ ಅಂತ ಹೇಳೋದಿಕ್ಕೆ, ರೈಟ್? ನಿಮ್ಮ ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಈ ಒಂದು ಕಾಂಟೆಂಟ್ ನಾನು ಫಾರ್ಮುಲೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಕಂಟೆಂಟ್ ಹಾಕಿರ್ಬೋದು, ಇನ್‌ಸ್ಟಾಗ್ರಾಮಲ್ಲಿ ಕಂಟೆಂಟ್ ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಕಂಟೆಂಟ್ ಹಾಕ್ತೀನಿ, ಮತ್ತೆ ಲಿಂಕ್ಡ್ಇನ್‌ನಲ್ಲಿ ಕಂಟೆಂಟ್ ಹಾಕ್ತೀನಿ, ರೈಟ್? ಹಲವಾರು ಪ್ಲಾಟ್‌ಫಾರ್ಮ್ ನಾನು ಯೂಸ್ ಮಾಡ್ತೀನಿ, ಕೋರ ಎಲ್ಲ. ಬಟ್ ಈ ಸದ್ಯಕ್ಕೆ ಫಾರ್ ಸಿಂಪಲ್ ಅಂಡರ್‌ಸ್ಟ್ಯಾಂಡಿಂಗ್ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಮೋರ್. ಸೊ ಈ ತರ ಕಂಟೆಂಟ್ ನೋಡಿದಾಗ ಏನಾಗುತ್ತಾ, ನಾನು ಈ ಕಂಟೆಂಟ್ ಸುಮ್ಮನೆ ಕಂಟೆಂಟ್ ಮಾಡೋದಲ್ಲ, ವ್ಯಾಲ್ಯೂ ಆಡ್ ಮಾಡಬೇಕು, ರೈಟ್? ಇದರಿಂದ ಈಗ ಅಕಸ್ಮಾತ್ ನೀವು ವಿಡಿಯೋ ನೀವು ಏನು ಸ್ಪೆಂಡ್ ಮಾಡ್ತೀರಾ 5-10 ಮಿನಿಟ್ಸು, ಐ ವಾಂಟ್ ಟು ಮೇಕ್ ಶ್ಯೂರ್ ನೀವು ಏನು 5-10 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀರಲ್ಲ, ಐ ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ ಈಸ್ ವರ್ತ್. ಓಕೆನಾ? ನಿಮ್ಗೆ ವರ್ತ್ ಅನ್ಸ್ಬೇಕು. ಸುಮ್ಮನೆ ಬಿಕಾಸ್ ನೀವು ಏನು ಈ 5-10 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡ್ತೀರಾ, ಲೈಫಲ್ಲಿ ನಿಮ್ಗೆ ಮತ್ತೆ ಸಿಗೋದಿಲ್ಲ, ರೈಟ್? ನಿಮ್ಗೆ ಭಗವಂತ ಕೊಟ್ಟಿರೋ ಟೈಮಲ್ಲಿ ನನಗೆ 5-10 ಮಿನಿಟ್ಸ್ ನಾನು ಕೊಡ್ತೀರಾ ಅಂದ್ರೆ ಅದು ನನ್ನ ಜವಾಬ್ದಾರಿ. ಐ ಶುಡ್ ಮೇಕ್ ಇಟ್ ವರ್ತ್. ಎಸ್, ನಿಮ್ಗೆ ಅನ್ಸ್ಬೇಕು, ಹೌದಪ್ಪ ನನ್ನ ಲೈಫಿನಲ್ಲಿ 5-10 ನಿಮಿಷ ಈ ವ್ಯಕ್ತಿಗೆ ನಾನು ಏನು ಕೊಟ್ಟೆ, ನಾನು ತುಂಬಾ ಕಲಿತೆ. ಅದು ವ್ಯಾಲ್ಯೂಡೇಷನ್. ಓಕೆನಾ? ಯಾವಾಗ ನೀವು ಈ ತರ ವ್ಯಾಲ್ಯೂಡೇಷನ್ ಮಾಡ್ಕೊಂಡು ನೀವು ಕಾಂಟೆಂಟ್ ಮಾಡ್ತೀರಲ್ಲ, ಆಗ ನಿಮಗೆ ನಾನು ಹೇಳ್ತೀನಿ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ತುಂಬಾ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ? ಸುಮಾರು ಜನ ಎಲ್ಲ ಶಾರ್ಟ್ ಟರ್ಮ್‌ಗೆ ಫೋಕಸ್ ಮಾಡ್ತಾರೆ. ಸರ್ ನನಗೆ ನೆಕ್ಸ್ಟ್ ಮಂತ್‌ಗೆ ರಿಸಲ್ಟ್ ಬೇಕಂತ. ನಾನು ನೆಕ್ಸ್ಟ್ ಮಂತ್ ರಿಸಲ್ಟ್ ವರ್ಕ್ ಮಾಡಲ್ಲ. ಸಸ್ಟೈನೇಬಲ್ ಆಗಿ ಒಂದು ಬಿಸ್ನೆಸ್ ಬಿಡ್ಬೇಕಾದ್ರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್ ಅಲ್ಲಿ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಪ್ರಾಪರ್ ಪ್ಲಾಟ್‌ಫಾರ್ಮ್ ಹಾಕಿ ಬೇಸ್‌ಮೆಂಟ್ ಹಾಕ್ಬೇಕು, ರೈಟ್? ಈಗ ನೀವು ಎಷ್ಟೊಂದು ಜನ ಅಂತ ತಿಳಿಸಿ ನಿಂಗೆ ವ್ಯೂಸೇ ಬರ್ತಿಲ್ಲ ಅಲ್ಲ. ಬಟ್ ವಾಟ್ ದೇ ಆರ್ ನಾಟ್ ಅಂಡರ್‌ಸ್ಟ್ಯಾಂಡಿಂಗ್ ಇಸ್ ನನ್ನ ಕಮ್ಯುನಿಟಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಇದೆ ಅದು, ರೈಟ್? ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅವ್ರಿಗೆ ಗೊತ್ತು ನಾನು ಸುಳ್ಳು ಹೇಳಲ್ಲ, ನಾನು ಏನು ಫೇಕ್ ಥಿಂಗ್ಸ್ ನಾನು ಹೇಳಲ್ಲ. ಜೆನ್ಯೂನ್ ಆಗಿ ಏನು ರಿಯಲ್ ಆಗಿದೆ ಅದನ್ನ ಮಾತ್ರ ಹೇಳ್ತೀನಿ, ರೈಟ್? ಸೊ ಅದೇ ನನ್ನ USP, ರೈಟ್? ಒಬ್ರಿಗೆ ನಾನು ಯಾವತ್ತೂ ನಿಮ್ಗೆ ನನ್ನ ಕೋರ್ಸ್ ತೊಗೊಳ್ಳಿ 1,00,000 ಮಾಡ್ಬೋದು ನಾನು ಯಾವತ್ತೂ ಹೇಳೋದು ಇಲ್ಲ. ಅದು ಆಗೋದು ಇಲ್ಲ, ರೈಟ್? ಸೊ ನಾನು ಜೆನ್ಯೂನ್ ಆಗಿ ಇಲ್ಲಿ ಏನಿದೆ, ಪ್ರಾಬ್ಲಮ್ ಏನಿದೆ, ರಿಯಾಲಿಟಿ ಏನಿದೆ ಮಾರ್ಕೆಟಲ್ಲಿ, ನಾವು ಯಾಕೆ ಸ್ಕೇಲ್ ಮಾಡ್ಬೋದು, ಆ ಟೈಮ್ ಯಾಕೆ ಕೊಡಬೇಕು ಅನ್ನೋದು ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಆ ಟ್ರಸ್ಟ್ ನನ್ನ USP, ರೈಟ್? ಸೊ ಇಲ್ಲಿ ಈ ವ್ಯಕ್ತಿ ನನ್ನ ಕಾಂಟೆಂಟ್ ನೋಡಿದ್ಮೇಲೆ ಹಿ ವಿಲ್ ಥಿಂಕ್ ದ್ಯಾಟ್ ಓಕೆ, ನಾನು ಕೋರ್ಸ್‌ನ ಪ್ರಪೋಸ್ ಮಾಡ್ತೀನಿ. ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ಇನ್ನೂ ಅಡ್ವಾನ್ಸ್ ಕಲಿಬೇಕಂದ್ರೆ ನನ್ನ ಕೋರ್ಸ್ ಬೈ ಮಾಡ್ಬೋದು. ಗೂಗಲ್ ಆಡ್ಸ್ ಕೋರ್ಸ್, ರೈಟ್? ಈ ಕೋರ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು, ರೈಟ್? ಸೊ ಇದ್ರ ಬಗ್ಗೆ ನಾನು ಫುಲ್ ಕಂಟೆಂಟ್ ಮಾಡಿದ್ದೀನಿ, ರೈಟ್? ಸೊ ಅಗೇನ್ ಮಾಡ್ತಾರೆ ವ್ಯಕ್ತಿಗೆ, ಸೊ ಇದನ್ನ ನೋಡ್ಬಿಟ್ಟು ಓಕೆ ಇಷ್ಟು ಎಲ್ಲ ನಂಗೆ ವ್ಯಾಲ್ಯೂ ಆಡ್ ಮಾಡಿದ್ದಾರೆ, ಮೈ ಪೇಯ್ಡ್ ಕೋರ್ಸ್ ತೊಗೊಂಡ್ರೆ ನಂಗೆ ಇನ್ನೂ ವ್ಯಾಲ್ಯೂ ಆಡ್ ಆಗುತ್ತೆ. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲೂ ನೀವು ಪೇಯ್ಡ್ ಕೋರ್ಸ್ ಮಾಡ್ಬೇಕಾದ್ರೆ ತುಂಬ ವ್ಯಾಲ್ಯೂ ಆಡ್ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ನೀವು ವಿಡಿಯೋಸ್ ಮಾಡೋದಲ್ಲ, ಓಕೆನಾ? ನಾನು ಹೇಳಿದೆನಲ್ಲ, ಕಷ್ಟಪಟ್ಟು ಜನ ದುಡ್ಡು ನಿಮ್ಮ ಕೈ ಕೊಟ್ಟಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಗೊತ್ತಾ? ಅದರಷ್ಟು ಒಂದು ಅಟ್ಲೀಸ್ಟ್ ಟ್ವೈಸ್ ಆದರೂ ವ್ಯಾಲ್ಯೂ ಆಡ್ ಮಾಡಬೇಕು. ನಂಗೆ ಯಾರು ₹10 ಕೊಟ್ಟರೆ ಐ ಟ್ರೈ ಟು ಆ್ಯಡ್ ಅಟ್ಲೀಸ್ಟ್ ₹50 ಆಫ್ ವ್ಯಾಲ್ಯೂ. ಅಟ್ಲೀಸ್ಟ್ 50 ರೂಪೀಸ್ ಜಾಸ್ತಿ ರೆವೆನ್ಯೂ ಬರಂಗಾದ್ರು ಮಾಡ್ತೀನಿ, ಓಕೆನಾ? ಬಟ್ ನೀವು ಅಕಸ್ಮಾತ್ ನಾನು ಕೇಳಿದ್ರೆ ಎಲ್ಲ ಟೈಮ್ ವರ್ಕೌಟ್ ಆಗಿಲ್ಲ. ಕೆಲವು ಸತಿ ಲಾಸ್ ಆಗುತ್ತೆ. ಬಟ್ ಅದಕ್ಕೆ ಹಲವಾರು ಕಾರಣಗಳಿದೆ, ರೈಟ್? ಕೆಲವೊಂದು ಫಂಡಮೆಂಟಲ್ಸ್‌ಗಳು ಮಾಡಿರಲ್ಲ, ರೈಟ್? ಕೆಲವೊಬ್ಬರಿಗೆ ಅಷ್ಟು ಪೇಷನ್ಸ್ ಕೂಡ ಇರಲ್ಲ ಕ್ಲೈಂಟ್ಸಿಗೆ. ಕೆಲವೊಬ್ರು ನಾವು ಹೇಳಿದ ಮಾತು ಕೂಡ ಕೇಳಿರಲ್ಲ ಅವರು. ಅವ್ರಿಗೆ ಯಾರೋ ಬೇರೆಯವ್ರು ಏನೋ ಹೇಳಿರ್ತಾರೆ, ಸರ್ ಇವರು ₹10 ಕೊಟ್ಟು ₹10 ತಗೋತಾರೆ. ನಂತರ ಸರ್ ನಾನು ₹5 ಕೊಡ್ತೀನಿ ಅಂತ, ರೈಟ್? ಅವ್ರು ತಗೊಂಡು ಹೋಗ್ಬಿಡ್ತಾರೆ, ರೈಟ್? ಸೊ ಇದನ್ನ ಮಾಡಬೇಡಿ. ಒಬ್ರಿಗೆ ಜಸ್ಟ್ ಸ್ಟಿಕ್ ಆನ್ ಆಗಿ, ಓಕೆನಾ? ಕಮಿಂಗ್ ಟು ದ ಟಾಪಿಕ್. ಸೊ ಇಲ್ಲಿ ನೋಡಿದ್ರೆ ಕಾಂಟೆಂಟ್ ಮಾರ್ಕೆಟಿಂಗು, ನಾನು ಜಸ್ಟ್ ಇಮ್ಯಾಜಿನ್ ನಾನು ಇದೇನು ಮಾಡಿಲ್ಲ, ಓಕೆನಾ? ಈ ವ್ಯಕ್ತಿ ನನ್ನ ಕೋರ್ಸ್ ಸೆಲ್ ಮಾಡಿದ್ರೆ ಹೇಗಂತ ಹೇಳಿ ಕಂಪ್ಲೀಟ್ಲಿ ಸೇಲ್ಸಿ ಆಗ್ಬಿಡುತ್ತೆ. ಸೇಲ್ಸ್ ಟ್ಯಾಕ್ಟಿಕ್ ಆಗುತ್ತೆ. ಅದು ಸೇಲ್ಸ್ ಟ್ಯಾಕ್ಟಿಕ್ ಹಳೆ ಕಾಲದ ವರ್ಕ್ ಹಾಕಿದ್ದು ಈಗ ಆಗಲ್ಲ. ಕಾಂಟೆಂಟ್ ಮಾರ್ಕೆಟಿಂಗ್ ಏನು ಮಾಡೋದು ಗೊತ್ತಾ? ನಿಮ್ಮ ಬಗ್ಗೆ ಪರಿಚಯ ಮಾಡ್ತಾರೆ. ಓಕೆ, ಈ ವ್ಯಕ್ತಿ ಇಷ್ಟು ವ್ಯಾಲ್ಯೂ ಆಡ್ ಮಾಡ್ತಾರೆ. ಒಂದು ಮುಖ ಪರಿಚಯ ಇರುತ್ತೆ. ನಿಮ್ಮ ಬಿಸ್ನೆಸ್ ಫೇಸ್ ವ್ಯಾಲ್ಯೂ ಇರುತ್ತೆ, ರೈಟ್? ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇರುತ್ತೆ. ಜನ ನಿಮ್ಮ ಬಗ್ಗೆ ಮಾತಾಡಿದಾಗ ಗೊತ್ತಾಗ, ಓ ಮಾರ್ಕೆಟಿಂಗ್ ಮನೆ ನಂಗೆ ಗೊತ್ತು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ, ಗ್ರೋತ್ ಮಾರ್ಕೆಟಿಂಗ್, ಆಂಟರ್‌ಪ್ರಿನರ್‌ಶಿಪ್ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ, ರೈಟ್? ಸೊ ಈ ವ್ಯಕ್ತಿ ಈ ಕಾಂಟೆಂಟ್ ನೋಡ್ಬಿಟ್ಟು ಹಿ ವಿಲ್ ಬೈ ಮೈ ಕೋರ್ಸ್. ಇದನ್ನೇ ಸೇಮು ನಿಮ್ಮ ಬಿಸ್ನೆಸ್‌ಗೆ ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಇದನ್ನೇ ಸೇಮ್ ಬರೋದು. ನಿಮ್ದು ಏನಾದ್ರು ಒಂದು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇರುತ್ತೆ, ರೈಟ್? ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡಿ. ನೀವು ಇಷ್ಟು ಜನ ಫೌಂಡರ್ಸ್ ನೋಡಿ ಪಾಡ್ಕಾಸ್ಟ್ ಏನಕ್ಕೆ ಮಾಡ್ತಾ ಇರಲಿ, ಇದೇ ಕಾರಣಕ್ಕೆ ಟ್ರಸ್ಟ್ ಬಿಲ್ಡ್ ಆಗಲಿ, ಅವ್ರಿಗೆ ಗೊತ್ತಾಗಲಿ ಈ ಪ್ರಾಡಕ್ಟ್ ಇದೆ ಮಾರ್ಕೆಟ್ಲಿ ಅಂತ. ಇದನ್ನ ಏನಕ್ಕೆ ಮಾಡ್ಬೇಕಂದ್ರೆ, ಮಾರ್ಕೆಟಲ್ಲಿ ಇಷ್ಟು ಪ್ರಾಡಕ್ಟ್‌ಗಳಿದೆ, ನಿಮ್ಗೆ ನೋಡೋಕೆ ನಿಮ್ಗೆ ಅಷ್ಟು ಡೌಟ್ ಇದೆ, ಒಂದು ಶಾಪಿಂಗ್ ಮಾಲ್‌ಗೆ ಹೋಗಿ ಆ ಡೆಸ್ಕಲ್ಲಿ ನೋಡಿ ಎಷ್ಟು ಬ್ರ್ಯಾಂಡ್‌ಗಳಿದೆ, ರೈಟ್? ನಿಮ್ಗೆ ಯಾವ್ದು ತಗೋಬೇಕಂತ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತದ, ಬ್ರ್ಯಾಂಡಿಂಗ್ ಮಾಡಿ ಯಾರು ಮಾಡಿರ್ತಾರಲ್ಲ ಆವಾಗ ಗೊತ್ತಾಗುತ್ತೆ. ಬಿಕಾಸ್ ನಿಮ್ಮ ಮೈಂಡಲ್ಲಿ ರಿಪೀಟೆಡ್ ಆಗಿ ಏನು ನೋಡುತ್ತಲ್ಲ ಅದನ್ನೇ ಹುಡುಕುತ್ತೆ. ಅಕಸ್ಮಾತ್ ನೀವು ಒಂದು ಶಾಪಿಂಗ್ ಮಾಲಲ್ಲಿ ಒಂದು ರೆಡ್ ಕಲರ್ ಮಾತ್ರ ಹುಡುಕ್ತೀನಿ ಅಂದ್ರೆ ನಿಮ್ಮ ಕಣ್ಣು ಬರೀ ರೆಡ್ ಕಲರ್ ಹುಡುಕಕ್ಕೆ ಟ್ರೈ ಮಾಡುತ್ತೆ. ಪಕ್ಕದಲ್ಲಿ ಗ್ರೀನ್, ಬ್ಲೂ, ಎಲ್ಲೋ ಯಾವ್ದಿರುತ್ತೋ ಕಾಣೋದೇ ಇಲ್ಲ. ದ್ಯಾಟ್ಸ್ ಹೌ ಹ್ಯೂಮನ್ ಮೈಂಡ್ ವರ್ಕ್ಸ್. ಇದನ್ನು ಗೊತ್ತಿರ್ಬೇಕು ಆಸ್ ಎ ಮಾರ್ಕೆಟರ್ ನಿಮಗೆ, ಓಕೆನಾ? ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿ ನೀವು ಕಾಂಟೆಂಟ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್, ನನ್ನ ಬರುವಂಥ ಇದರಲ್ಲಿ ಅದಕ್ಕೆ ಯಾವ ಥರ ಸ್ಕೇಲ್ ಮಾಡಬೇಕು, ಸ್ಟ್ರಕ್ಚರ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ, ಓಕೆನಾ? ನಾನು ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಬಿಕಾಸ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ನೋಡಿದಾಗ ಡೇಟಾದಲ್ಲಿ. ಆ್ಯಂಡ್ ಬೆಲ್ ಬಟನ್ ಅನ್ಕೊಂಡು ಒತ್ತಿ, ಸೊ ದಟ್ ಪ್ರತಿ ಸತಿ ಈ ವಿಡಿಯೋ ರಿಲೀಸ್ ಆಗಬೇಕು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಆಲ್ಸೋ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ವಾಟ್ಸಪ್ ಕಮೆಂಟಿಗೆ. ದಯವಿಟ್ಟು ಅದನ್ನು ಜಾಯ್ನ್ ಆಗೋದು ಮರಿಬೇಡಿ. ನನ್ನ ಬರುವಂಥ
ದಿನದಲ್ಲಿ ನಾನು ಕಾಂಟೆಂಟ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಕೋರ್ಸ್ ಮಾಡ್ತೀನಿ. ಓಕೆನಾ? ಆ ಕೋರ್ಸಲ್ಲಿ ನಿಮ್ಗೆ ಯಾವ ತರ ಸ್ಟ್ರಕ್ಚರ್ ಮಾಡಬೇಕು ಬಿಸ್ನೆಸ್ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಸುಮ್ನೆ ನಾವು ಏನೋ ಕಾಂಟೆಂಟ್ ಮಾಡ್ತೀವಿ ಅನ್ನೋದಲ್ಲ. ಒಂದು ಅಜೆಂಡಾ ಇರ್ಬೇಕು. ಒಂದು ಕಾಂಟೆಂಟ್ ಮಾಡ್ತಿದೀವಿ ಅಂದ್ರೆ ಅದೇನೇ ಇರ್ಬೋದು. ಇನ್ನೊಂದು ಎಡ್ಯುಟೆಕ್, ನಂದು ಎಜುಕೇಷನ್ ಸೆಕ್ಟರ್ ಇದ್ದೀವಿ. ನೀವೇ ರಿಯಲ್ ಎಸ್ಟೇಟ್ ಸೆಕ್ಟರ್ ಇದ್ದೀರಾ, ನೀವೇನಾದ್ರೂ FMCG ಮಾಡ್ತೀರಾ, D2C ಮಾಡ್ತೀರಾ, B2C, B2B ಯಾವ್ದು ಮಾಡ್ತಿದ್ರು ಕೂಡ ಅದ್ರ ತಕ್ಕಂಗೆ ಕಾಂಟೆಂಟ್ ಇದೆ. ಸೊ ಎಲ್ಲರಿಗೂ ಯಾವ ತರ ನಾವು ಕಾಂಟೆಂಟ್ ಮಾಡ್ಬೇಕನ್ನೋದು ನಾನು ಪ್ರತಿಯೊಂದು ನಾನು ಬರೋದಿದ್ದಲ್ಲಿ ಕೋರ್ಸ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ನೀನು ಒಂದು ಕೋರ್ಸೇ ನೀವು ತಗೋಬೇಕಂತೇನಿಲ್ಲ. ಯುಡೆಮಿ ಕೂಡ ಸಿಗುತ್ತೆ, ಬೇರೆಯವರು ಕೂಡ ಮಾಡ್ತಾರೆ. ಬಟ್ ಇನ್ವೆಸ್ಟ್ ಮಾಡಿ ಕಲಿಯಿರಿ. ರೈಟ್? ಫ್ರೀಯಾಗಿ ತಗೊಳಕ್ ಹೋಗ್ಬೇಡಿ. ಯಾಕ್ ಗೊತ್ತಾ? ಫ್ರೀಯಾಗಿ ನೀವು ಯಾವಾಗ ತಗೋತಿರಲ್ಲ, ಮೈಂಡ್ ಸೆಟ್ ಅದು ನಿಮ್ಮ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಇದೆ. ನಾನು ರಿಚ್ ಪೀಪಲ್ ಎಷ್ಟೊಂದು ಜನ ಮೀಟ್ ಮಾಡಿದ್ದೀನಿ. ನನ್ನ ಕ್ಲೈಂಟ್ಸ್ ಎಷ್ಟೊಂದು ಜನ ರಿಚ್ ಇದ್ದಾರೆ. ಓಕೆ, ನಾ ಕೋಟ್ಯಾಧಿಪತಿಗಳು ನಾನು ಮೀಟ್ ಮಾಡಿದ್ದೀನಿ. ಅವ್ರು ನಂಗೆ ಒಂದೇ ಹೇಳ್ಕೊಟ್ಟಿದ್ದು, ತೇಜಸ್, ಯಾವಾಗ ಮನುಷ್ಯ ತನ್ನ ಮೇಲೆ ತಾನು ಇನ್ವೆಸ್ಟ್ ಮಾಡ್ತಾನ ಆಗ ಆ ವ್ಯಕ್ತಿ ಉದ್ಧಾರ ಆಗ್ತಾನೆ. ನೀವು ನಂಬಲ್ಲ, ನಾನು ಒಬ್ಬ ಕ್ಲೈಂಟ್‌ಗೆ ನಾನು ದುಡ್ಡು ಚಾರ್ಜ್ ಮಾಡಿಲ್ಲ. ಬಟ್ ಅಡ್ವೈಸ್ ಚಾರ್ಜ್ ಮಾಡಿದ್ದೆ. ರೈಟ್? ನಾನು ಅಕಸ್ಮಾತ್ ದುಡ್ಡು ಚಾರ್ಜ್ ಮಾಡಿದ್ರೆ ಅವತ್ತು ನಂಗೆ ತಿಂಗ್ಳಿಗೆ 1,00,000 ಬರೋದು. ರೈಟ್? ಹಿ ವಾಸ್ ಎ ವೆರಿ ಐ ಮೀನ್ ಲೈಕ್ ಕೋಟ್ಯಾಧಿಪತಿ. ಅವ್ರಿಗೊಂದು ಪ್ರಾಡಕ್ಟ್ ಇದೆ ಸಾಫ್ಟ್‌ವೇರ್‌ದು. ರೈಟ್? ಅವ್ರು ತುಂಬಾ ಚೆನ್ನಾಗಿದೆ ಸಾಫ್ಟ್‌ವೇರು. CRM ಸಾಫ್ಟ್‌ವೇರ್ ಇತ್ತು. ಸೊ ನಾನೇನ್ ಮಾಡಿದೆ, ತೇಜಸ್ ಅವ್ರು ಕೇಳಿದ್ರು, "ತೇಜಸ್ ನಿಮ್ಗೆ ಏನ್ ಬೇಕು?" ನನ್ನ ಲೈಫ್ ಸ್ಟೈಲ್ ನೋಡಿದೆ ನಾನು. ಹಿ ಹ್ಯಾಸ್ ವೆರಿ ಗುಡ್ ಕಾರ್, ಮನೆ ಇತ್ತು. ಎಲ್ಲ ತರ ಹಿ ವಾಸ್ ವೆರಿ ಗುಡ್ ಇನ್ ಎವ್ರಿಥಿಂಗ್. ನಾನು ಕೇಳಿದೆ, "ಸರ್ ನನಗೆ ದುಡ್ಡು ಬೇಡ, ನಂಗೆ ಅಡ್ವೈಸ್ ಬೇಕು. ನೀವು ನಂಗೆ ಅಡ್ವೈಸ್ ಮಾಡಿ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ಇದಾಗುತ್ತೆ?" ಅಂತ. ನೀವು ನಂಬಲ್ಲ, ನಾನು ದುಡ್ಡು ಇಸ್ಕೊಳ್ದೇನೆ ಐ ಟುಕ್ ಹಿಸ್ ಅಡ್ವೈಸ್. ರೈಟ್? ಸೊ ಈಗ ಅದೇ ಅಡ್ವೈಸ್ ಅಲ್ಲಿ ನಾನು ಕಂಟಿನ್ಯೂಯಿಂಗ್ ಮೈ ಜರ್ನಿ. ರೈಟ್? ಸೊ ಅದು ತುಂಬಾ ಹೆಲ್ಪ್ ಆಗಿದೆ ನಂಗೆ. ನೀವು ಅಕಸ್ಮಾತ್ ಹೇಳ್ಬೋದು, "ತೇಜಸ್ ತುಂಬಾ ಕಷ್ಟ ಬಂದಿದೆ." ಓಕೆನಾ? ಪ್ರಾಕ್ಟಿಕಲಿ ತುಂಬಾ ನಂಗೆ ಕಷ್ಟ ಬಂದಿದೆ. ಬಟ್ ಅವ್ರು ಏನಂದ್ರೆ ಗೊತ್ತಾ? ಈ ತರ ಬರ್ತಿದೆ ಅಂದ್ರೆ ಯು ಆರ್ ದೇರ್ ಇನ್ ದ ರೈಟ್ ಪಾತ್ ಅಂತ. ಸೊ ಅವ್ರು ನಂಗೆ ತುಂಬಾ ಹೇಳಿದ್ರು, ಹಿಂಗೆ ಒಬ್ಬ ಮನುಷ್ಯ ದೊಡ್ಡವನಾಗ್ಬೋದು, ಹೇಗೆ ಒಬ್ಬ ಹಿ ಕ್ಯಾನ್ ಬಿ ರಿಚ್. ರೈಟ್? ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಮನಿ ಇಂಪಾರ್ಟೆಂಟ್ ಇಲ್ಲ ಅಂತ ಅಂದ್ರೆ ನಾನು ನಿಜ ಅವ್ರಿಗೆ ಯಾಕೋ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕಂತ ಹೇಳ್ತೀನಿ. ಸೊ ನಾನು ಹೇಳೋದು, ಮನಿ ಈಸ್ ಇಂಪಾರ್ಟೆಂಟ್ ಬಟ್ ಅರ್ನ್ ಇನ್ ಎ ಲೆಜಿಟಿಮೇಟ್ ವೇ. ತುಂಬಾ ವ್ಯಾಲ್ಯೂ ಆಡ್ ಮಾಡಿ ತಗೊಳ್ಳಿ. ದುಡ್ಡು ಸಂಪಾದನೆ ಮಾಡೋದು ತುಂಬಾ ಒಳ್ಳೇದು. ಬಟ್ ಇನ್ನೂ ಒಳ್ಳೇದು ಏನ್ ಗೊತ್ತಾ? ಅದು ನ್ಯಾಯ ರೀತಿಯಾಗಿ ನಾವು ಸಂಪಾದಿಸಿ, ಇನ್ನೊಬ್ರಿಗೆ ವ್ಯಾಲ್ಯೂ ಆಡ್ ಮಾಡಿ, ಸೊ ಇನ್ನೊಬ್ರು ನಾವು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಅದು ವ್ಯಾಲ್ಯೂ ಇರಲ್ಲ. ರೈಟ್? ಸೊ ದಯವಿಟ್ಟು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ನಂದೇ ಕೋರ್ಸ್ ತಗೋಬೇಕಾದ್ರೆ ಯಾರದೇ ಕೋರ್ಸ್ ತಗೊಂಡ್ರು ಪೇಡ್ ತಗೊಳ್ಳಿ. ಫ್ರೀ ಆಗಿ ಎಲ್ಲೂ ತಗೊಳಕ್ ಹೋಗ್ಬೇಡಿ. ಅಂಡ್ ನಂದು ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ಇಫ್ ಸಮಥಿಂಗ್ ಈಸ್ ಫಾರ್ ಫ್ರೀ, ಅಂಡರ್ಸ್ಟ್ಯಾಂಡ್ ಯು ಆರ್ ದ ಪ್ರಾಡಕ್ಟ್. ಇದು ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಹಲವಾರು ಸತಿ, ತುಂಬಾ ಸತಿ ಇದೆ. ಐ ಹೋಪ್ ನಾನು ನಿಮ್ಗೆ ಈ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ ಮತ್ತೆ ಇಂಟ್ರೆಸ್ಟಿಂಗ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.